ಬಡವರಿಗೆ ಮೋಸ ಮಾಡಿ ಕಿತ್ಕೊಂಡಿರೋ ದುಡ್ಡಲ್ಲಿ ನೀನು ನಿಮ್ಮಪ್ಪ ಶೋಕಿ ಮಾಡ್ತಿದೀಯಲ್ಲ, ನಿನಗೆ ಎಷ್ಟಿದ್ರೆ ನಮ್ಮಪ್ಪ ದುಡ್ಡು ಮೇಲೆ ನಾನು ಶೋಕಿ ಮಾಡೋಳು, ನನಗೆ ಎಷ್ಟು ಇರಬಾರ್ದಾ? ಅಯ್ಯ ಇದೇ ಲಾಸ್ಟ್. ನನ್ನ ವಿಚಾರಕ್ಕೆ ಬಂದರೆ ಮತ್ತೆ ಕಾಲೇಜ್ ಹುಡುಗಿಯರ ವಿಚಾರಕ್ಕೆ ಬಂದರೆ ನಿನ್ನ ಬಿಡಲ್ಲ. ನೀನು ನನಗೆ ಹೊಡೆದಲ್ಲ, ನಾ ಯಾರನ್ನು ತೋರಿಸ್ತೇನೆ ನಿನಗೆ. ಹೋಗೋ, ನೀನಂತವನು ತುಂಬ ಜನ ನೋಡಿದ್ದೀನಿ. ಮಾಮ ಇವತ್ತು ಶಂಕರ್ ಸರ್ ಪಾಠ ಮಾಡಿದ್ಲ, ನಿಂಗೆ ಏನಾರ ಅರ್ಥ ಆಯ್ತಾನ ಅಲ್ಲಿ? ನಿಲ್ಲ ಒಂಜರ ಉಚ್ಚಿ ಅರ್ಜೆಂಟ್. ಆ ಮುದುಕ್ ಮಾಸ್ತರ್ಗೆ ಅವಂಗ ಏನು ಹೇಳದೈತಿ ತಿಳಿಯಂಗಿಲ್ಲ, ಇನ್ನು ನಮಗೇನು ಹೇಳ್ತಾನು? ಅದು ಸರಿ ಐತಿ ಬಿಡು ಮಾಮ. ಇವತ್ತು ಕಾಲೇಜ್ದಾಗ MLA ಮಗಳನ್ನ ಹೆಂಗೆ ಬಡೋದು ನೋಡಿದಕ್ಕೆ. ಕೆಟ್ಟ ಡೇಂಜರ್ ಅದಾವ ಒಪ್ಪ. ಆಕಿನ ಹೆಸರ ಬೇಬಿ ಅಂತ ಕರಿತಾರು. ಏ ಅಪ್ಪ, ಬೇಬಿ ಅಲ್ಲೋ, ರೌಡಿ ಬೇಬಿ. ಆಕಿ ನೋಡಾಕ ರೌಡಿ ಬೇಬಿ ಆದ್ರು ನೋಡಾಕ್ರ ಮಸ್ತ್ ಅದಾಳು. ಏನ ಚಂದ ಅದೊಳಕೆ. ಆಕೆ ಚಂದ್ರ ಅಂಟ್ಲೇನ MLA ಮಗನ ಬಡದಾಳಕೆ. ನಾನು ಏನೋ ತಕ ಕಾಲದು ನಡಗತಾವು. ಅದೆಲ್ಲ ಬಿಡುವಪ್ಪ, ಆಕಿ ನೋಡ್ರ ನೋಡೋಂಗ ಅನಿಸ್ತೈತಿ. ನೀ ಆಕಿನ ನೋಡ್ಕೋತೀರ, ಆಕಿ ನೀನು ನೋಡ್ಕೋತ ಒಂದು ದಿವ್ಸ ಬಂದು ಬಡಿತಾಳೆ, ನಾ ಅವಾಗ ನೋಡ್ಕೋತಿರ್ತಾನೆ. ಒಂದು ಹುಡುಗಿ ಕಡೆ ನನಗೆ ಬಡಿಸಿದಾಗ ನಿಂಗೆ ನೆಮ್ಮದಿ ಅಲ್ಲ? ಬ್ಯಾಡ ಮರ ನಿನ್ನ ಸವಾಸ. ನೀ ಬಡಿಸ್ಕೊಲ್ದ ನಾನು ಬಡಿಸ್ತೀಯ, ನಾ ಹೋಗ್ತೇನೆ, ಕತ್ತಲ ಐತಿ. ಏ ಬಾರೋಪ್ಪ, ಸುಮ್ಮನತ್ತನು ಜೋಕ್ ಮಾಡತ್ತೇನೆ ಬಾಯ್ಲೆ. ಏಪ್ಪ ನನ್ನ ಬಡ್ದಳು ಆಕೆ. ಬಿಡಂಗಿಲ್ಲ, ಒಟ್ಟ ಬಿಡಂಗಿಲ್ಲ. ಹಲೋ, ಎಲ್ಲಿದ್ದೀರು? ಹೊರಗಡೆ ಇದ್ದೀವಿ. ಏನು ಮಾಡ್ತಾ ಇದ್ರಿ ಇವಾಗ? ಏನಿಲ್ಲ, ಹೇಳೇನ. ಅವಳು ರೌಡಿ ಬೇಬಿ. ಅದೇ 10 ವರ್ಷದ ಹಿಂದೆ ಅವ್ರ ಅಪ್ಪನ ಕೊಲೆ ಮಾಡಿದ್ವಿ ಅಲ್ವಾ, ಅವಳೇ ಅಲ್ವಾ? ಅವಳಿಗೆ ರೌಡಿ ಬೇಬಿ ಅಂತ ಕರೀತಾರೆ. ಯಾರು ಏನೋ ನನಗೆ ಗೊತ್ತಿಲ್ಲ. ನಾನು ಇವಾಗ ವಾಟ್ಸಪ್ಗೆ ಅವಳ ಫೋಟೋ ಹಾಕ್ತೀನಿ. ಸಾಯಂಕಾಲ ಒಳಗಾಗಿ ಅವಳನ್ನು ಹುಡುಕಿ ಹೊಡಿಬೇಕು. ಅಂಥದ್ದೇನಾಗಿದೆ ನಂಗೆ ಏನೋ ಗೊತ್ತಿಲ್ಲಪ್ಪ, ಆಗಿದೆ ಒಟ್ಟಿನಲ್ಲಿ. ನನಗೆ ಹರ್ಟ್ ಆಗಿದೆ ಅಷ್ಟೆ. ಅಂಥದ್ದೇನು ನಿಮ್ಗೆ ಏನು ತೊಂದರೆ ಮಾಡಿದವಳ? ನನಗೆ ಹೊಡೆದಿದ್ದಾಳೆ. ಹೊಡೆದಳ, ಆದರೆ ಮಾತ್ರ ಅವಳನ್ನಂತ ಬಿಡೋದೇ ಇಲ್ಲ ನಾವು. ಏನು ಮಾಡ್ತಿರೋ ಗೊತ್ತಿಲ್ಲ, ಸಾಯಂಕಾಲ ಒಳಗಾಗಿ ಅವಳನ್ನ ಮುಗಿಸ್ಬೇಕು. ಓಕೆ ಮಾಡ್ತೀವಿ ನಾವು. ಮಾಡಲೇಬೇಕು. ಓಕೆ ಮಾಡ್ತೀವಿ. ಓಕೆ, ಇಲ್ಲ? ಹಾಂ. ಮಚ್ಚ, ಇವಳೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು. ನಮ್ಮ ಅಣ್ಣನ ಹೊಡೆದವಳೆ ಇವಳು. ಯಾರಣ್ಣ? ಅಣ್ಣ ಮೇಲೆ ಮಗ. ಹೌದಾಣ? ನೀವು ತಗೊಂಡಿದ್ದ ಸುಪಾರಿ ಮಿಸ್ ಆಗಕ್ಕೆ ಚಾನ್ಸೇ ಇಲ್ಲ ಅಣ್ಣ. ಹೊಡೆಯೋಣ 100%. ನವೀನ, ಹಾಂ ಲಘು ಬಾರೋ. ಹಾಂ ಬನ್ನಿ. ಏ ಬಾರೋ ಲಘು. ಬನ್ನಿ. ಏನು ಬಾ. ಯಾರು ಬುಕ್ಕಿದ್ದು? ಇಲ್ಲೇ ಬಿಟ್ಟು ಹೋಗೋರೆಲ್ಲ ನೋಡ್ತೀನಿ. ಎಷ್ಟು ಚೆನ್ನಾಗಿ ಬಿಡ್ಸೋರಲ್ಲ. ಅಂದಾಗಲೇ ಬುಕ್ ಯಾರ್ದು ಇರಬಹುದು? ಇವಾಗಂತೂ ಟೈಮ್ ಆಗಿದೆ, ನಾಳೆ ಕ್ಲಾಸ್ಗೆ ಬಂದಾಗ ನೋಡೋಣ. ಯಾಕೋ ಏನಾಯ್ತ? ಆ ಸರ್ದ ನಂದ ಕಿರಿಕೆ ಐತು ಇವತ್ತ. ಹಾ ಈಗ ಏನೋಪ್ಪ ನೀರಾನ ಮಗ,
ಆಕಿ ರೌಡಿ ಬೇಬಿ ಅಲ್ಲ ಹಾ ಆಕೆ ನಾ ಚಿತ್ರ ಬಿಡಿಸೋ ಬುಕ್ ಆಕಿನ ಕಡೆ ಐತೋ. ಏ ಅಪ್ಪ ನೀ ಎಲ್ರ ಬಿಟ್ಟಿರ್ಬೋದು ಆಕಿ ತೊಗೊಂಡ್ ಹೊಟ್ಟಿದಾಳ ನೀನ್ ಚಿತ್ರ ಬಿಡ್ಸೋದು. ಯಪ್ಪ ನಿನ್ ಗುಂಗದಾಗ ಆ ಚಿತ್ರ ಬುಕ್ಕ ಆಕಿ ತೊಗೊಂಡೋಗ್ಯಾಳ, ಅಲ್ಲೇ ಬಿಟ್ಟಿದ್ಯನ್ನ. ಏನ್ ಗೊತ್ತಿಲ್ಲ, ನನ್ನ ಬುಕ್ ನಂಗೆ ಬೇಕು, ನೀ ತಂದು ಕೊಡ್ಬೇಕು. ಏನ ನಿನ್ನ ಬುಕ್ಕ? ಅದೆಲ್ಲ ಸೀನ್ ಇಲ್ಲ ಮಗ, ನಿನ್ನ ಬುಕ್ ನೀನ ತರ್ಬೇಕು. ನನಗೆ ಟೈಮ್ ಐತಿ, ನಾ ಬರ್ತೇನೆ. ಮೇಡಮ್ ಮೇಡಮ್ ಮೇಡಮ್, ನಿಮ್ಮ ಕೈಯಾಗ ಐತ್ರಲ್ಲ ಅದು ಬುಕ್ ನಂದರಿ. ಹೌದಾ? ಚಿತ್ರ ಅಂತೂ ತುಂಬ ಚೆನ್ನಾಗಿ ತೆಗ್ದಿದ್ದೀರಾ, ಆದರೂ ನನ್ನ ಚಿತ್ರ ಅಂತೂ ತುಂಬ ಸಖತ್ತಾಗಿ ತೆಗ್ದಿದ್ದೀರಲ್ವಾ? ನಿಮ್ಮಲ್ಲಿರುವ ಟ್ಯಾಲೆಂಟ್ ನನಗೆ ತುಂಬ ಇಷ್ಟ ಆಯಿತು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಲ್ಲ, ಅವಾಗಿಂತ ಮೇಡಮ್ ಮೇಡಮ್ ಅಂತ ಕರಿತಿದ್ದೀರಾ? ನಾವು ನೀವು ಒಂದೇ ಕ್ಲಾಸ್ಮೇಟು. ಮತ್ತು ಮೇಡಮ್ ಯಾಕೆ? ನನ್ನ ಹೆಸರು ಮೇಘನಾ. ನನ್ನ ಹೆಸರು ನವೀನ್ ಅಂತ್ರಿ. ಮೇಘನಾ ಅವ್ರೆ, ನಿಮ್ಗೊಂದು ಮಾತು ಹೇಳ್ತೀನಿ ರೀ, ತಪ್ಪು ತಿಳ್ಕೊಬೇಡ್ರಿ. ಅಯ್ಯೋ, ಕೇಳಿ ಬೇಜಾರಾಗಲ್ಲ ನನಗೆ. ಹೌದು, ನಿಮಗೆ ರೌಡಿ ಬೇಬಿ ಅಂತ ಯಾಕೆ ಕರೀತಾರೆ? ರೌಡಿ ಬೇಬಿ ಅಂತ ಈ ಊರು ಜನ ಕರೀತಾರೆ. ರೌಡಿ ಬೇಬಿ ಹೆಸರು ಬಂದಾಗ್ಲಿಂತ ನನ್ನ ಹೆಸರು ನಾನೇ ಮರ್ತಿದ್ದೀನಿ. ಅದೇ ಯಾಕ್ರಿ? 10 ವರ್ಷದ ಹಿಂದೆ ನಮ್ಮಪ್ಪನ ಕೊಲ್ಲಕ್ಕಂತ ಬಂದಿದ್ರು. ನಮ್ಮಪ್ಪನ ಹೊಡೆದವರನ್ನು ನೋಡಿ ಕಾಪಾಡಬೇಕಂತ ಹೋದರೆ ಅಷ್ಟರಲ್ಲಿ ಸತ್ತು ಹೋಗಿದ್ರು. ಅದಕ್ಕೆ ಕೋಪದಿಂದ ನಮ್ಮಪ್ಪನ ಹೊಡೆದವರನ್ನು ಹೊಟ್ಟೆಗೆ ಚಾಕು ಹಾಕಿ ಜೈಲಿಗೆ ಹೋಗಿ ಬಂದವಳೆ ನಾನು. ಯಪ್ಪ, ನಿಮ್ಮ ಫ್ಲ್ಯಾಶ್ ಬ್ಯಾಕ್ ಕೇಳಿ ನನ್ನ ಕೈಕಾಲೆಲ್ಲ ನಡಗತ್ತವ್ರಿ. ಅದಕ್ಕೆ ನಿಮ್ಮ ರೌಡಿ ಬೇಬಿ ಅಂತಾರೆ ಆಮೇಲೆ ರೀ. ಓಕೆ, ಬಾಯ್ ಬಾಯ್. ಈ ಕಿರುಚಿತ್ರದ ಮುಖಾಂತರ ನಿಮಗೆ ತಿಳಿಸುವುದೇನೆಂದರೆ, ದೇವರು ನಮಗೆ ಒಂದೇ ಜೀವನ ಕೊಟ್ಟಿರುತ್ತಾನೆ. ಎಷ್ಟು ದಿನಗಳಂತ ಗೊತ್ತಿಲ್ಲ. ಇರೋಷ್ಟು ದಿನ ಪ್ರೀತಿ ವಾತ್ಸಲ್ಯದಿಂದ ಬದುಕಿ ಬಾಳೋಣ. ದಯವಿಟ್ಟು ದ್ವೇಷವನ್ನು ಮಾಡಬೇಡಿ. ಇರೋಷ್ಟು ಪ್ರೀತಿ ವಾತ್ಸಲ್ಯ ಹಾಗೂ ಮಾನವೀಯತೆಯಿಂದ ಬದುಕಿರಿ.